ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಸಿಯನ್ನ ಗಮನಿಸಿ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಕಾರ್ಯವನ್ನು ಬರೆಯಿರಿ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹವು ಬೇರೆ ಬೇರೆ ಭಾಗಗಳನ್ನ ಒಳಗೊಂಡಿರುತ್ತೆ. ವೃಷಣಗಳು, ವೀರ್ಯನಾಳ, ಪ್ರೊಸ್ಟೇಟ್ ಗ್ರಂಥಿ, ಶಿಶ್ನ, ಈ ರೀತಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳಾಗಿವೆ. ಆದ್ರೆ ಅದರಲ್ಲಿ ವೃಷಣಗಳ ಕಾರ್ಯವನ್ನ ಕೇಳಿದ್ದಾರೆ. ಇವು ಒಂದು ಜೊತೆ ವೃಷಣಗಳಾಗಿವೆ. ಇವುಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತವೆ. ವೃಷಣಗಳು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುತ್ತೆ. ವೀರ್ಯಾಣುಗಳ ಉತ್ಪತ್ತಿ ಆಗ್ಲಿಕ್ಕೆ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನದ ಅವಶ್ಯಕತೆ ಇರುತ್ತೆ. ಹಾಗಾಗಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತವೆ. ಮತ್ತೆ ಇವು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನ ಕೂಡ ಬಿಡುಗಡೆ ಮಾಡುತ್ತೆ. ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಎನ್ನುವಂಥದ್ದು ಹುಡುಗರಲ್ಲಿ ಪುರುಷರ ಲಕ್ಷಣಗಳನ್ನ ತರುವಂತಹ ಹಾರ್ಮೋನ್ ಆಗುತ್ತೆ. ಇಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಏನು ಕರಿತೀವಲ್ಲ, ಧ್ವನಿ ಒಡೆಯುವುದಿರ್ಬೋದು ಅಥವಾ ಎತ್ತರದಲ್ಲಿ ಹೆಚ್ಚಳ ಆಗುವಂಥದ್ದು, ಹದಿಹರೆಯದ ವಯಸ್ಸು, ಜೊತೆಗೆ ಮುಖದ ಮೇಲೆ ದೇಹದ ಭಾಗಗಳಲ್ಲಿ ಕೂದಲು ಬೆಳೆಯುವಂಥದ್ದು ಇರಬಹುದು. ಇದೆಲ್ಲ ದ್ವಿತೀಯಕ ಲೈಂಗಿಕ ಲಕ್ಷಣಗಳಾಗಿವೆ. ಈ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಇದಕ್ಕೆ ಕಾರಣವಾಗಿದೆ. ಈ ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುವಂತದ್ದು ಯಾವುದು? ವೃಷಣ. ಹಾಗಾಗಿ ವೃಷಣಗಳ ಕಾರ್ಯ ಅಂತ ಹೇಳಿದ್ರೆ ಇವು ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡುತ್ತವೆ ಮತ್ತು ಟೆಸ್ಟಾಸ್ಟಿರಾನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತವೆ. ಥ್ಯಾಂಕ್ ಯು.